ಆಡಳಿತ ಭಾಷೆಯಾಗಿ ಕನ್ನಡ ಮಾಡೋದಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ. ತನ್ನ ಜಾಲವನ್ನ ಇಡೀ ಕರ್ನಾಟಕದಲ್ಲಿ ನಮ್ಮ ಜಾಲ ಇದೆ ಅಂತ ಹೇಳ್ತಾರೆ. ಆ ಜಾಲವನ್ನ ಎಷ್ಟು ಮಟ್ಟಿಗೆ ಬೆಳೆಸ್ಕೊಂಡಿದ್ದಾರೆ, ಗಡಿನಾಡಿನಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನ ಎಷ್ಟು ಮಟ್ಟಿಗೆ ಬೆಳೆಸ್ಕೊಡ್ತಾ ಇದ್ದಾರೆ. ಕನ್ನಡಿಗರಿಗೆ ಆಗಿರ್ತಕ್ಕಂಥ ಮೊನ್ನೆ ಬೆಂಗಳೂರಿನಲ್ಲಿ ಕನ್ನಡಿಗರ ಮೇಲೆ ಆದಂತ ಅವಮಾನ ಏನಿದೆ, ಒಬ್ಬ ಪಶ್ಚಿಮ ಬಂಗಾಳದ ಒಬ್ಬ ಯೋಧ ನಡೆಸಿದಂತ ಆ ವಿಚಾರವೂ ಕೂಡ ಒಂದು ಹೇಳಿಕೆ ಬಂದಿಲ್ಲ. ಕನ್ನಡದ ಶಾಲೆಗಳು ಮುಗ್ತಾ ಇದ್ದಾವೆ, ಅದರ ಬಗ್ಗೆ ಹೇಳಿಕೆ ಬಂದಿಲ್ಲ. ಕನ್ನಡದ ಗಡಿಯ ಬಗ್ಗೆ ಒಂದು ಹೇಳಿಕೆ ಬಂದಿಲ್ಲ. ಶಿಕ್ಷಣ ಮಾಧ್ಯಮದ ಬಗ್ಗೆ ಒಂದು ಹೇಳಿಕೆ ಬಂದಿಲ್ಲ. ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಸಮ್ಮೇಳನ ದತ್ತಿ. ಹೋಗಿ ಇಷ್ಟು ದತ್ತಿಗಳಿದೆಯಲ್ಲ ಜಿಲ್ಲೆಗಳಲ್ಲಿ, ಎಲ್ಲಾ ಜಿಲ್ಲೆಗಳಲ್ಲೂ ಆ ದತ್ತಿಗಳು ಸಮರ್ಪಕವಾಗಿ ನಡೀತಾ ಇದೆ ಎನ್ನುವಂಥದ್ದು ಒಂದು ಸ್ಪಷ್ಟವಾದ ಉದಾಹರಣೆ ಕೊಡ್ತಾನೆ. ವೈಕೆ ರಾಮಯ್ಯನವರ ದತ್ತಿಯನ್ನು ಹಾಸನ ಜಿಲ್ಲೆಯಲ್ಲಿ ಇಟ್ಟಿದ್ದೇವೆ ಅದಕ್ಕೆ ನಾವು ಕೂಡ ಕಾರಣ. ಆದರೆ ಆ ಪರಿಷತ್ತಿನ ಘಟಕಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ ಅವ್ರು ನಡೆಸೋದಕ್ಕೆ. ಈ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಮಾತಾಡ್ತಾರೋ ಅವ್ರ ವಿರುದ್ಧವಾಗಿ ಲಾಯರ್ ನೋಟಿಸ್ ಕೊಡ್ತಕ್ಕಂಥದ್ದು. ಈ ನೋಟಿಸ್ ಕೊಡ್ತಾ ಇರ್ತಕ್ಕಂಥ ಹಣ ಯಾವುದೋ ಪರಿಷತ್ತು, ಈ ಪರಿಷತ್ತಿನ ಹಣವನ್ನು ಮನಸ್ಸಿಗೆ ಬಂದಾಗಿ ಉಪಯೋಗಿಸ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ನಾವು ಸರ್ಕಾರವನ್ನು ಒತ್ತಾಯ ಮಾಡಬೇಕಾಗ್ತದೆ. ಏನು ಅಂತಂದ್ರೆ, ನೀವು ಈ ಸಮ್ಮೇಳನಕ್ಕೆ ಕೊಡ್ತಾ ಇರ್ತಕ್ಕಂಥ ಹಣವನ್ನು ಕಡಿಮೆ ಮಾಡಿ, ಆ 50% ಅಧ್ಯಕ್ಷರು ಅಥವಾ ಕಾರ್ಯಕಾರಿ ಸಮಿತಿ ಅದನ್ನು ಸಾರ್ವಜನಿಕರಿಂದ ಸಂಗ್ರಹಿಸಿ ಸಮ್ಮೇಳನವನ್ನು ನಡೆಸಿ ಅಂತ ಹೇಳಿದ್ರೆ ಆಗ ಅವರಿಗೆ ಅರ್ಥ ಆಗ್ತದೆ ಕಷ್ಟ ಏನು ಅಂತಂದು. ಆದರೆ ಸರ್ಕಾರವೇ ಸಂಪೂರ್ಣವಾಗಿ ಹಣವನ್ನು ಕೊಡುವ ಶುರು ಮಾಡಿದ ಮೇಲೆ ಇವರ ಆಟಾಟೋಪಗಳು ಜಾಸ್ತಿ ಆಗಿದ್ದಾವೆ. ಇವತ್ತು ನಾವು ಆ ವಿಚಾರವನ್ನ ಇಡೀ ನಾಡಿಗೆ ತಿಳಿಸಬೇಕು, ಮತ್ತೆ ಆ ವಿಚಾರದ ಬಗ್ಗೆ ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ 17ನೇ ತಾರೀಕು ಸಮಾವೇಶವನ್ನ ಮಂಡ್ಯದ ಕರ್ನಾಟಕ ನಾಲ್ವಡಿ ಕೃಷ್ಣಾಜೋಡಿ ಕಲಾಮಂದಿರದಲ್ಲಿ 17ನೇ ತಾರೀಕು ಹಮ್ಮಿಕೊಂಡಿದ್ದೀವಿ 11 ಗಂಟೆಗೆ. ಈ ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು, ಇನ್ನೂ ಕೆಲವು ಶಿವಮೊಗ್ಗದಿಂದ ಮತ್ತೆ ಕುಣಿಗಲ್ನಿಂದ, ಈ ಕಡೆಯಿಂದ ದಾವಣಗೆರೆಯಿಂದ ಕೂಡ ಬರ್ತಕ್ಕಂಥ ಸೂಚನೆಗಳಿದ್ದಾವೆ. ಅವರಾಗಲೇ ಮಾತಾಡ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ವ್ಯಾಪಿಸಿಕೊಳ್ತಾ ಇದ್ದಾರೆ. ನಾವು ಕೆಲವು ಇದುವರೆಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಆರೋಪಗಳು ಬೇಕಾಗಿತ್ತು ನಮಗೆ, ಬರೀ ಅವರ ಸರ್ವಾಧಿಕಾರಿ ಧೋರಣೆಯಿಂದ ಆಗೋದಿಲ್ಲ. ಅದರಿಂದ ಇಲ್ಲಿ ಕೆಲವು ಏನು ಅವರ ವಾರ್ಷಿಕ ಒಂದು ವರದಿಯಲ್ಲಿ ಅಲ್ಲಿ ಆಡಿಟರ್ ಏನು ಅಬ್ಜೆಕ್ಷನ್ಸ್ ಅನ್ನು ರೈಸ್ ಮಾಡಿದ್ದಾರೆ, ಆ ರೈಸ್ ಮಾಡಿರ್ತಕ್ಕಂಥ ಏನು ಅವರು ಅದಕ್ಕೆ ಆಕ್ಷೇಪಣೆಯನ್ನು ಏನೆತ್ತಿದ್ದಾರೆ, ಆಕ್ಷೇಪಣೆಗಳನ್ನು ಮಾತ್ರ ನಿಮ್ಮ ಗಮನಕ್ಕೆ ತರೋದಕ್ಕೆ ಈ ಸಂದರ್ಭದಲ್ಲಿ ನಾವು ಇಷ್ಟಪಡ್ತೇವೆ. ಹಾಲಿ ಅಧ್ಯಕ್ಷರು ಸಿದ್ಧಪಡಿಸಿರುವ ಜಮಾ ಖರ್ಚಿನ ವಿವರದಂತೆ ಅದರಲ್ಲಿ ವ್ಯಕ್ತವಾಗಿದೆ. ಹಾಲಿ ಅಧ್ಯಕ್ಷರು ಸಿದ್ಧಪಡಿಸಿರುವ ಜಮಾ ಖರ್ಚಿನ ವಿವರದಂತೆ ಅಧ್ಯಕ್ಷರ ವೇತನ ಇದುವರೆಗೆ ಅವ್ರು ತಗೊಂಡಿರ್ತಕ್ಕಂಥದ್ದು ವರ್ಷಕ್ಕೆ 4,20,000 ರೂಪಾಯಿ, ದಿನಭತ್ಯೆ 7,62,000 ರೂಪಾಯಿ, 62,329. ಪ್ರಯಾಣ ವೆಚ್ಚ 6,70,267. ವಾಹನ ನಿರ್ವಹಣೆ ವೆಚ್ಚ 93,319. ಮನೆ ದಿನಪತ್ರಿಕೆಗಳ ವೆಚ್ಚ 33,490. ದೂರವಾಣಿ ಜಂಗಮವಾಣಿಗಳ ವೆಚ್ಚ 43,519. ಕಾರು ಇಂಧನ ವೆಚ್ಚ, ಪ್ರಯಾಣ ವೆಚ್ಚದ ಜೊತೆಗೆ ಕಾರು ಇಂಧನ ವೆಚ್ಚ, ಪ್ರಯಾಣ ವೆಚ್ಚ ಏನೋ ಅದ್ರ ಕಾರಿದೆ, ಸಾಹಿತ್ಯ ಪರಿಷತ್ ಕಾರಿದೆ, ಅದಕ್ಕೆ ಅಲ್ಲಿ ಇಂಧನ ವೆಚ್ಚ ಮತ್ತೆ ಪ್ರಯಾಣ ವೆಚ್ಚ ತಗೊಂಡ್ರೆ ಇಂಧನ ವೆಚ್ಚ ಅಂತದ್ದು. ಇಂಧನ ವೆಚ್ಚ 18,310 ರೂಪಾಯಿ. ಒಟ್ಟು 22,06,553 ವೆಚ್ಚವನ್ನು ಪಡೆದಿರುತ್ತಾರೆ. ಈ ಹಿಂದಿನ ಯಾವೊಬ್ಬ ಅಧ್ಯಕ್ಷರು ಪಡೆಯದೇ ಇದ್ದ ಭತ್ಯೆಗಳನ್ನು ಪಡೆದಿರುವ ಬಗ್ಗೆ ಚರ್ಚಿಸುವುದು ನಾವು ಅಪೋಸಿಟ್ ಅದು ಆಡಿಟ್ರು ಅದನ್ನು ಎತ್ತಿರ್ತಕ್ಕಂಥ. ಆಮೇಲೆ ಸದಸ್ಯತ್ವ ನೋಂದಣಿ ಬಗ್ಗೆ, ಕಾಮಗಾರಿಗಳ ಬಗ್ಗೆ, ಕಟ್ಟಡ ನವೀಕರಣದ ಬಗ್ಗೆ ಹಾಗೂ ಇನ್ನಿತರ ಲೋಪದೋಷಗಳನ್ನು ಎತ್ತಿ ಹಿಡಿದಿರುವ ಬಗ್ಗೆ ಅದೆಲ್ಲಪ್ಪ ಅದು ಎಲ್ಲ ಕೊಡಲೇ ಇಲ್ವಲ್ಲ, ನಮಗೆ ಕೊಡಲೇ ಇಲ್ವಲ್ಲ, ನನಗೆ ಕೊಡ್ಬೇಕಲ್ಲ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದೀವಿ. ಏನು ಮಾಡಿದ್ದೀವಿ, ಮಾರ್ಕ್ ಮಾಡೋದಿಲ್ಲ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನೋಡಿ, ಕಾಮಗಾರಿ ನೋಬಲಿ ಕನ್ಸಲ್ಟಿಂಗ್ ಮತ್ತು ರೇಜರ್ ಪೇ ಸಂಸ್ಥೆಗಳು ಮಾಡಿಕೊಂಡಿರುವ ಕರಾರು ಒಪ್ಪಂದ ಲೆಕ್ಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಸದರಿ ಕಾಮಗಾರಿಯನ್ನು ನೋಬಲಿ ಕನ್ಸಲ್ಟಿಂಗ್ ಸಂಸ್ಥೆಯ ಮೂಲಕ ನಿರ್ವಹಿಸದೆ
ನೇರವಾಗಿ ರೇಸರ್ ಪೇ ಸಂಸ್ಥೆಯಲ್ಲಿ ಕರಾರು ಒಪ್ಪಂದ ಮಾಡಿಕೊಂಡು ನಿರ್ವಹಿಸುವುದು ಸೂಕ್ತವೆಂದು ಲೆಕ್ಕ ಪರಿಶೋಧನೆಯು ಅಭಿಪ್ರಾಯಿಸಿದೆ ಅನ್ನುವಂಥದ್ದು. ಈ ತರ ತುಂಬಾ ಆಕ್ಷೇಪಣೆಯನ್ನ ಅವರು ವ್ಯಕ್ತಪಡಿಸಿದ್ದಾರೆ.